ತುಂಬಾ ಪೇನ್ ಕಿಲ್ಲರ್ಸ್ ತಿನ್ಬೇಡಿ. ನೆಫ್ರೋಟಾಕ್ಸಿಕ್ ಅಂತೀವಿ ನಾವು. ಡೈಕ್ಲೋಫೆನಾಕ್ ಅಂತ ಮಾತ್ರೆಗಳು ನುಂಗ್ಬೇಡಿ. ಎರಡನೇದು, ನಿಮ್ಮ BP ಇದ್ರೆ BP ನ ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಕೋಬೇಕು. ನೀವೇನೋ ಮಧ್ಯ ಬಿಡ್ತೀನಿ, ನಾನು ದಾರ ಕಟ್ಟಿಸ್ಕೋತೀನಿ, ಬಳೆ ಹಾಕ್ಸ್ಕೋತೀನಿ, ದಯವಿಟ್ಟು ಇವೆಲ್ಲ ಬಿಡಿ. ಇವತ್ತು ನೆನಪಿದೆ ನನಗೆ, ಒಬ್ಬ ಯಂಗ್ ಪೇಷಂಟು 36 ವರ್ಷದವನು ನನ್ನ ಹತ್ರ ಬರ್ತಾನೆ. ಅವನ BP 240/120 ಇರುತ್ತೆ. ಇದನ್ನು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತೀವಿ ನಾವು. ಅವನಿಗೆ ಟ್ರೀಟ್ಮೆಂಟ್ ಫಿಸಿಷಿಯನ್ ಕಡೆಯಿಂದ ಕೊಡಿಸ್ತೀನಿ, ಯಾಕಂದ್ರೆ ನಾನು ಸರ್ಜನ್ನು. 3 ತಿಂಗಳಾದ್ಮೇಲೆ ಬರ್ತಾನೆ, ನಾರ್ಮಲ್ ಇರುತ್ತೆ. 3 ತಿಂಗಳಾದ್ಮೇಲೆ ಬರ್ತಾನೆ, ಅವನ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಮಾಡಿಸ್ಕೊಡ್ತಾನೆ. ಯಾಕೆ ಗೊತ್ತಾ? ನಮ್ಮ ವೈದ್ಯರ ಮಾತನ್ನು ಮೀರಿ ಯಾರೋ ನಾಟಿಯವರು ಹೇಳಿದ್ರು ಅಂತ ಬಾಂಬೆಗೆ ಹೋಗಿ ಒಂದು ಬಳೆ ಹಾಕ್ಸ್ಕೊಂಡ್ ಬಂದಿದ್ದ. ಬಳೆ ಹಾಕೊಂಡ್ರೆ BP ಮಾತ್ರ ತಗೊಳಂಗಿಲ್ಲ ಅಂತ. ಅನ್ಫಾರ್ಚುನೇಟ್ಲಿ ಅವೆಲ್ಲ ನಡೆಯೋದಿಲ್ಲ. ದಯವಿಟ್ಟು ಮೋಸ ಹೋಗ್ಬೇಡಿ. ಅವನು ಅದಾದ್ಮೇಲೆ BP ಜಾಸ್ತಿ ಆಗಿ ಕಿಡ್ನಿ ಫೇಲ್ಯೂರ್ಗೆ ಹೋಗಿ ಇವಾಗ ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದಾನೆ. ಸೊ ಅದರಿಂದ ದಯವಿಟ್ಟು BP ಇರೋರು ಸೈಂಟಿಫಿಕ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು. ನಾನು ಬೇರೆ ಸಿಸ್ಟಮ್ಮು ನಾಟಿ ಮಾಡ್ತೀನಿ, ಅದು ಮಾಡ್ತೀನಿ, ಅವೆಲ್ಲ ಮಾಡೋದು. ಎರಡನೇದು, ಸಕ್ಕರೆ ಕಾಯಿಲೆ, ಡಯಾಬಿಟಿಸ್. ಇವತ್ತು ನೋಡಿ ಎಷ್ಟು ಕಾಮನ್ ಅಂದ್ರೆ, ಡಯಾಬಿಟಿಸ್ ಈಸ್ ನಮ್ಮ ಬೆಂಗಳೂರಿನ, ಇಂಡಿಯಾನೇ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತೀವಿ ನಾವು. ನಮ್ಮಲ್ಲಿರೋಷ್ಟು ಡಯಾಬಿಟಿಸ್ ಬೇರೆ ಎಲ್ಲೂ ಇಲ್ಲ. ನಿಮ್ ಡಯಾಬಿಟಿಸ್ ಬರೋದು ದೊಡ್ಡದಲ್ಲ, ಬಂದಿದ್ದನ್ನ ಸರಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸೊ ಡಯಾಬಿಟಿಸ್ ಇರೋರಿಗೆ ಕಿಡ್ನಿ ಫೇಲ್ಯೂರ್ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಡಾಕ್ಟ್ರೆ ನಿಮ್ಗೆ ಅಂದ್ರೆ, ನಾವು ಸಿಂಪಲ್, ನಿಮ್ಗೆ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಾರಿ ಅಥವಾ 6 ತಿಂಗಳಿಗೊಂದ್ಸಾರಿ ನಿಮ್ಮ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಯೂರಿಯಾ ಅಂಡ್ ಕ್ರಿಯಾಟಿನಿನ್. ಈ ಕ್ರಿಯಾಟಿನಿನ್ ಅನ್ನೋದು ಬಹಳ ಸೆನ್ಸಿಟಿವ್ ಪ್ಯಾರಾಮೀಟರ್. ಲೆಸ್ ದೆನ್ 1 ಇರ್ಬೇಕು. ಅದೇನೋ 1.5 ಹೋಯ್ತು, 2 ಹೋಯ್ತು, 3 ಹೋಯ್ತು, 6 ಹೋದ್ರೆ ನಿಮಗೆ ಡಯಾಲಿಸಿಸ್ ಬೇಕಾಗತ್ತೆ. ಸೊ ಕಿಡ್ನಿ ಫೇಲ್ಯೂರ್ನ ನಿಮ್ಮ ಬ್ಲಡ್ ನಲ್ಲಿ ನಾವು ಕಂಡುಹಿಡ್ಕೋತೀವಿ. ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದ್ರೆ ನಿಮ್ ಕಿಡ್ನಿ ಡ್ಯಾಮೇಜ್ ಆಗಿದೆಯಾ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಆದ್ರೆ ಒಂದ್ಸಾರಿ ಕಿಡ್ನಿ ಹಾಳಾಯ್ತು ಅಂದ್ರೆ ನಿಮ್ಗೆ ಡಯಾಲಿಸಿಸ್, ಅದು ಬಿಟ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕಸಿ ಮಾಡೋದು. ತುಂಬಾ ಜನ ನೀವು ನೋಡಿರ್ತೀರಿ, ಯಾರನ್ನ ರಿಲೇಟಿವ್ಸ್ ಕೊಟ್ರೆ ಆಗತ್ತೆ. ಇವತ್ತು ಬೇರೆಯವ್ರ ಕಿಡ್ನಿನ ಹಾಕ್ಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಲಾ ಪರ್ಮಿಟ್ ಮಾಡಲ್ಲ. ಇಲ್ಲ ಅಂದ್ರೆ ನೀವು ಯಾವ್ದಾದ್ರು ಆಕ್ಸಿಡೆಂಟ್ ಆದ ಪೇಷಂಟ್ ಕಿಡ್ನಿಗೆ ಕಾಯ್ಬೇಕಾಗತ್ತೆ. ಅದರಿಂದ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅಂಡ್ ಹೆವಿ ಮೆಟಲ್ಸ್ ಇರ್ತವೆ ಕೆಲವು ಡ್ರಗ್ಸ್ ಅಲ್ಲಿ. ಅನ್ಫಾರ್ಚುನೇಟ್ಲಿ ಬಹಳ ಜನ ಹೇಳ್ತಾರೆ ಆಯುರ್ವೇದ ಡ್ರಗ್ಸ್ ಸೇಫು, ಹೋಮಿಯೋಪತಿ. ಗೊತ್ತಿಲ್ಲ ಯಾವ ಡ್ರಗ್ಸ್. ಅದರೊಳಗೆ ನೀವು ನಾಟಿ ಔಷಧಿಗಳು ತಗೊಂಡಾಗೆ ಅದರಲ್ಲಿ ಹೆವಿ ಮೆಟಲ್ಸ್ ಇರ್ತವೆ. ಅದರಿಂದ ನಿಮ್ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಅದರಿಂದ ಅನ್ನೆಸೆಸರಿ ಡ್ರಗ್ಸ್ ನ ಏನು ತಗೋಬೇಡಿ. ವೈದ್ಯರ ಸಲಹೆ ಇಲ್ದಿರಿ ಯಾವ ಡ್ರಗ್ಸು ತಗೋಬೇಡಿ. ಸೊ ಕಿಡ್ನಿ ಫೇಲ್ಯೂರ್ ನ ಕಂಡಿಡಿಯೋದು ಹೆಂಗೆ ಅಂದ್ರೆ, ವೆರಿ ಸಿಂಪಲ್. ಪೇಷಂಟ್ ಯಾರಾದ್ರೂ ನಮ್ಮ ಹಾಸ್ಪಿಟ್ಲಿಗೆ ಟ್ರ್ಯಾಲಿ ಒಳಗೆ ಅಥವಾ ಸ್ಟ್ರೆಚರ್ ನಲ್ಲಿ ಕರ್ಕೊಂಬಂದ ಅಂದ್ರೆ ಅವನು ಡೆಫಿನೆಟ್ಲಿ ಈಸ್ ಇನ್ ಕಿಡ್ನಿ ಫೇಲ್ಯೂರ್. ಅಂದ್ರೆ ನಡ್ಕೊಂಡು ಬರಲ್ಲ ಅಂತ ಅರ್ಥ. ಇನ್ನೇನು ತಟ್ಟಾಡ್ತಿರ್ತಾನೆ ಅಂತವನಿಗೆ ನಾವು ಇನ್ನೊಂದು ವಾರ ಬಿಟ್ರೆ ಅವನು ಸ್ಟ್ರೆಚರ್ ಮೇಲೆ ಹೋಗ್ತಾನೆ. ಇದನ್ನ ಕಿಡ್ನಿ ಫೇಲ್ಯೂರ್ ಅಂತೀವಿ. ನಮಗೆ ಬಹಳ ಈಸಿ. ಒಂದು ಬ್ಲಡ್ ಟೆಸ್ಟ್ ಮಾಡಿದ್ರೆ ಸಾಕು, ನಿಮ್ ಕ್ರಿಯಾಟಿನಿನ್ ಜಾಸ್ತಿ ಆಯ್ತು ಅಂದ್ರೆ ಈಸ್ ಇನ್ ರೀನಲ್ ಫೇಲ್ಯೂರ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಅದನ್ನ ದಯವಿಟ್ಟು, ಕೆಲವು ಸಮಯ ಕೆಲವು ಇಂಜೆಕ್ಷನ್ಗಳಿಂದ ಕೂಡ ರಿಯಾಕ್ಷನ್ ಆಗಿ ಕಿಡ್ನಿ ಫೇಲ್ಯೂರ್ಗೆ ಹೋಗ್ತಾರೆ. ಅಕ್ಯೂಟ್ ರೀನಲ್ ಶಟ್ ಡೌನ್ ಅಂತೀವಿ ನಾವು. ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ ಶಾಕ್ ಹೋದ್ರೆ, ಪೇಷಂಟ್ ಶಾಕ್ ಅಲ್ಲಿದ್ರೆ, ಆ ಶಾಕ್ ನಾವು ಟ್ರೀಟ್ ಮಾಡಲಿಲ್ಲ ಅಂದ್ರೆ ಕಿಡ್ನಿ ಫೇಲ್ಯೂರ್ಗೆ ಹೋಗ್ತಾರೆ. ಇನ್ನೊಂದು ಸೆಪ್ಟಿಸೆಮಿಯಾ ಅಂತೀವಿ. ಯಾವ್ದಾದ್ರು ಒಂದು ಇನ್ಫೆಕ್ಷನ್, ನಂಜು, ಬಾಡಿಯಲ್ಲಿ ನಂಜು ಜಾಸ್ತಿ ಆದ್ರೆ ಕಿಡ್ನಿ ಫೇಲ್ಯೂರ್ಗೆ ಹೋಗ್ತಾರೆ. ಲಕ್ಕಿಲಿ ಏನಂದ್ರೆ ಅಂತ ಟೈಮ್ನೊಳಗೆ ಆ ಫೇಲ್ಯೂರ್ನ ನಾವು ಅಕ್ಯೂಟ್ ರೀನಲ್ ಫೇಲ್ಯೂರ್ ಅಂತೀವಿ. ಡಯಾಲಿಸಿಸ್ ಮಾಡಿ ಕಿಡ್ನಿನ ವಾಪಸ್ ನಾವು ನಾರ್ಮಲ್ ಫಂಕ್ಷನ್ ತರಬಹುದು. ಆದ್ರೆ ಕ್ರಾನಿಕ್ ರೀನಲ್ ಫೇಲ್ಯೂರ್ ಆದ್ರೆ CFD ಅಂತೀವಿ. ಅದರೊಳಗೆ ಏನ್ ಮಾಡಿದ್ರು ಕೂಡ ಕಿಡ್ನಿ ನಾರ್ಮಲ್ ಆಗಲ್ಲ. ವಾರಕ್ಕೆ 2 ಸಾರಿ ಡಯಾಲಿಸಿಸ್ ಮಾಡಿಸ್ಕೋಬೇಕು. ಅನ್ಫಾರ್ಚುನೇಟ್ಲಿ 1,200 ರೂಪಾಯಿ ಪರ್ ಡಯಾಲಿಸಿಸ್ ಆಗುತ್ತೆ. ಡ್ರಗ್ಸ್ ಎಲ್ಲ ಕಾಸ್ಟ್ಲಿ. ಆದ್ರೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂದ್ರೆ ಯಾರಾದ್ರೂ ಕೊಡೋರು ಇರಬೇಕು. ಅದು ಕೂಡ 3.5 ಲಕ್ಷದಿಂದ 4 ಲಕ್ಷ ಆಗುತ್ತೆ. ಬಟ್ ಅದಾದ್ಮೇಲೆ ಮೇಂಟೆನೆನ್ಸೇ ನಿಮ್ಗೆ ತಿಂಗಳಿಗೆ 10,000ವರೆಗೂ ಖರ್ಚಿರುತ್ತೆ. ಅದರಿಂದ ದಯವಿಟ್ಟು ನಿಮ್ಮ ಕಿಡ್ನಿಯನ್ನ ಕಾಪಾಡ್ಕೊಳ್ಳಿ. ಬಟ್ ಬಹಳ ಜನ ನಾನು ಕೇಳೋರು, ಅಲ್ಲ ಡಾಕ್ಟ್ರೆ ಒಂದು ಕಿಡ್ನಿ ಕೊಡ್ಬೋದಂತೆ. ಒಂದು ಕಿಡ್ನಿ, ಹೌದು ನಿಜ. ಒಂದು ಕಿಡ್ನಿಯಲ್ಲಿ ಮನುಷ್ಯ 100 ವರ್ಷ ಬದುಕಬಹುದು. ನೀವು ಆರೋಗ್ಯವಂತರಾಗಿದ್ರೆ ನಿಮ್ ಕಿಡ್ನಿನ ನಿಮ್ಮ ಮನೆಯವರಿಗೆ ಕೊಡ್ಬೋದು. ನನ್ನ ಕ್ಲಾಸ್ಮೇಟ್ ಡಾಕ್ಟರ್ ಕಾಮತ್ ಅಂತ ಇದ್ದಾರೆ, ಅವರೇ ತನ್ನ ಹೆಂಡತಿಗೆ ಗೋವಾದಲ್ಲಿ ಕಿಡ್ನಿ ಕೊಟ್ಟಿದ್ದಾರೆ, ಕೊಡಬಹುದು. ಆದ್ರೆ ಕಿಡ್ನಿ ಫೇಲ್ಯೂರ್ ಅಂದ್ರೆ 2 ಕಿಡ್ನಿ ಹೋದಾಗೆ ನಾವು ಕಿಡ್ನಿ ಫೇಲ್ಯೂರ್ ಅನ್ನೋದು. ಎಷ್ಟೋ ಸಾರಿ ಒಂದು ಕಿಡ್ನಿ ಹೈಡ್ರೋನೆಫ್ರೋಸಿಸ್ ಆಗಿ ಅಥವಾ ಕ್ಯಾನ್ಸರ್ ಆಗಿ ಆ ಕಿಡ್ನಿ ತೆಗೆದಾಕ್ತಿವಿ, ಇನ್ನೊಂದು ಕಿಡ್ನಿನೇ ವರ್ಕ್ ಮಾಡುತ್ತೆ. ಇವೆಲ್ಲವೂ ಕೂಡ ವೈಜ್ಞಾನಿಕ ವಿಚಾರಗಳು. ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಮ ಕಿಡ್ನಿಯನ್ನು ಕಾಪಾಡ್ಕೋಬೇಕಂದ್ರೆ ಚೆನ್ನಾಗಿ ನೀರು ಕುಡೀರಿ.
ಯಾರಿಗೆ ನೀರು ಹೆಚ್ಚಿಗೆ ಕುಡಿಬೇಡಿ ಅಂತ ಹೇಳೋದು ಅಂದ್ರೆ ಕಿಡ್ನಿ ಫೇಲ್ಯೂರ್ನ ಮಾತ್ರ. ಡಯಾಲಿಸಿಸ್ ಮಾಡಿಸ್ಕೊಳ್ಳೋರಿಗೆ 900 ml ಮೇಲೆ ಕುಡಿಬೇಡಿ. ಕಾರ್ಡಿಯೋಮಯೋಪತಿ ಇದ್ರೆ ಹಾರ್ಟ್ ಇಂದ ಇದ್ರು ಕೂಡ ಕಡಿಮೆ ಕುಡಿರಿ ಅಂತೀವಿ. ಬೇರೆಯವ್ರಿಗೆಲ್ಲ ನಿಮ್ಗೆ ಎಷ್ಟು ಚಾನ್ಸ್ ಸಿಗುತ್ತೋ ಅಷ್ಟು ನೀರು ಕುಡೀರಿ, ನಿಮ್ಗೆ ಒಳ್ಳೇದು ಅಂತ ಹೇಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್.